ಥ್ರಿಲ್ಲಿಂಗ್ ಮ್ಯಾಚ್. ಅವ್ರು ಗೆಲ್ತಾರೋ ಇಲ್ಲ ಇವ್ರು ಗೆಲ್ತಾರೋ, ಒಂದೊಂದು ಬಾಲ್ ಬಿದ್ದಾಗ್ಲೂ ಕೂಡ ಎದೆ ಬಡಿತ ಜೋರಾಗ್ತಾ ಇತ್ತು. RCB ಅಭಿಮಾನಿಗಳಂತೂ ಟೆನ್ಷನ್ ಮೇಲೆ ಟೆನ್ಷನ್ನಲ್ಲಿದ್ದರು. ಆದರೆ ಫೈನಲಿ RCBಯೇ ವಿನ್ ಆಯಿತು. ಹಾಗೆ ಟಾಪ್ ಆಫ್ ದಿ ಟೇಬಲ್ನಲ್ಲೂ ಕೂತಿದೆ. ಅಷ್ಟಕ್ಕೂ ಈ ಪಂದ್ಯದಲ್ಲಿ ಭುವನೇಶ್ವರ್ ಕುಮಾರ್ ಹಾಗೆ ಕೃಣಾಲ್ ಪಾಂಡ್ಯ ಹೀರೋ ಆಗಿದ್ದೇಗೆ? ಲಾಸ್ಟ್ ಓವರ್ ಮ್ಯಾಜಿಕ್ ಹೇಗಿತ್ತು? ಬೆಂಗಳೂರು ಟೀಮ್ನ ವೀಕ್ನೆಸ್ ಕೂಡ ಬಯಲಾಯ್ತಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಾಯ್ಪುರದಲ್ಲಿ ನಡೆದಂತ ಬೆಂಗಳೂರು ವರ್ಸಸ್ ಮುಂಬೈ ನಡುವಿನ ಪಂದ್ಯದಲ್ಲಿ ಬೆಂಗಳೂರು ತಂಡ ಗೆದ್ದಿದೆ. ಈ ಗೆಲುವಿನ ರೂವಾರಿಗಳೇ ಭುವನೇಶ್ವರ್ ಹಾಗೆ ಕೃಣಾಲ್ ಪಾಂಡ್ಯ. ಬಹುಶಃ ಇವರಿಬ್ಬರಲ್ಲಿ ಒಬ್ಬರು ಎಡವಿದ್ರು ಕೂಡ ಇವತ್ತು RCB ಟೇಬಲ್ ಟಾಪರ್ ಆಗ್ತಾ ಇರಲಿಲ್ಲ. ಮೊದಲಿಗೆ ಪಂದ್ಯದ ಹೈಲೈಟ್ಸ್ ಅನ್ನ ನೋಡ್ತಾ ಹೋಗೋಣ. ಸೊ ಈ ಮ್ಯಾಚ್ ಅಲ್ಲಿ ಟಾಸ್ ಗೆದ್ದಂತ ಬೆಂಗಳೂರು ತಂಡ ಫಸ್ಟ್ ಫೀಲ್ಡಿಂಗ್ ಅನ್ನ ಚೂಸ್ ಮಾಡಿಕೊಳ್ಳುತ್ತೆ. ಹೀಗಾಗಿ ಬ್ಯಾಟಿಂಗ್ ಅನ್ನ ಆರಂಭ ಮಾಡಿದಂತ ಮುಂಬೈ ತಂಡಕ್ಕೆ ಅಷ್ಟು ಓಪನಿಂಗ್ ಸಿಗೋದಿಲ್ಲ. ಯಾಕಂದ್ರೆ ಭುವನೇಶ್ವರ್ ಕುಮಾರ್ ತಮ್ಮ ಮೊದಲ 2 ಓವರ್ಗಳಲ್ಲೇ ಓಪನರ್ಗಳನ್ನ ಪೆವಿಲಿಯನ್ಗೆ ಕಳಿಸ್ತಾರೆ. ಹೀಗಿದ್ರೂ ಕೂಡ ನಮಧೀರ್ ಹಾಗೆ ತಿಲಕ್ ವರ್ಮಾ ಅವರ ಅದ್ಭುತ ಆಟದಿಂದ ಮುಂಬೈ ತಂಡ 166 ರನ್ಗಳನ್ನ ಕಲೆ ಹಾಕುತ್ತೆ. ಸೊ ಈ ಟಾರ್ಗೆಟ್ ಅನ್ನ ನೋಡಿದಾಗ ಬೆಂಗಳೂರು ಈಸಿಯಾಗಿ ಚೇಸ್ ಮಾಡಬಹುದು ಎನಿಸ್ತಾ ಇತ್ತು. ಆದ್ರೆ RCB ಕೂಡ ಬ್ಯಾಟಿಂಗ್ ನಲ್ಲಿ ಸ್ಟ್ರಗಲ್ ಪಟ್ರು. ಅಂತಿಮವಾಗಿ ಗೆಲ್ತಾರೆ. ಸೋತೆ ಬಿಟ್ರು ಅನ್ಕೊಂಡಿದ್ದ ಈ ಪಂದ್ಯ RCB ಗೆದ್ದಿದ್ದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕ್ರೂಷಿಯಲ್ ಪಂದ್ಯದಲ್ಲಿ ಟಾಸ್ ಗೆದ್ದ ಬೆಂಗಳೂರು ತಂಡ. ನೆನ್ನೆಯ ಏನು ಟಾರ್ಗೆಟ್ ಅನ್ನ ನೋಡಿದಾಗ ಬೆಂಗಳೂರು ತಂಡ ಗೆಲ್ಲೋದು ಸುಲಭ ಅನ್ನಿಸಿದ್ರು ಕೂಡ ಲಾಸ್ಟ್ ಓವರ್ನಲ್ಲಿ ಗೆಲುವು ಅಸಾಧ್ಯ ಎನ್ನುವಂತೆ ಇತ್ತು. ಆದರೆ ಟಾಸ್ ಗೆದ್ದು ಫಸ್ಟ್ ಅವರು ಬ್ಯಾಟಿಂಗ್ ಅನ್ನ ಮಾಡಿ ಇಷ್ಟು ಟಾರ್ಗೆಟ್ ಅಂತ ಗೊತ್ತಿದ್ರಿಂದ ಸ್ವಲ್ಪ ರಿಸ್ಕ್ ತಗೊಂಡ್ರು ಕೂಡ ಅಂತಿಮವಾಗಿ ಗೆಲ್ಲೋಕೆ ಸಾಧ್ಯವಾಯಿತು. ಅಂಡ್ ತಂಡಕ್ಕೆ ಇದು ಪ್ಲಸ್ ಆಯಿತು. ಜೊತೆಗೆ ಓಪನರ್ಗಳಿಗೆ ಪೆವಿಲಿಯನ್ ಹಾದಿ ತೋರಿಸಿದಂತ ಭುವನೇಶ್ವರ್ ಕುಮಾರ್. ಆಕ್ಚುಲಿ ಮುಂಬೈ ಪರ ರೋಹಿತ್ ಶರ್ಮಾ ಹಾಗೆ ರಿಯಾನ್ ರಿಕಲ್ಟನ್ ಎಂತ ಸ್ಫೋಟಕ ಓಪನರ್ಗಳು ಅನ್ನೋದು ಗೊತ್ತೇ ಇದೆ. ಸೊ ಅವರಿಬ್ರು ಕೂಡ ಜಾಸ್ತಿ ಹೊತ್ತು ಕ್ರೀಸ್ನಲ್ಲಿ ಇದ್ದಿದ್ರೆ ಬಹುಶಃ ಇನ್ನೂ ಕೂಡ ಟಾರ್ಗೆಟ್ ಜಾಸ್ತಿ ಆಗ್ತಾ ಇತ್ತು. ಸೊ ಇವರಿಬ್ಬರನ್ನು ಕೂಡ ಭುವಿ ಪೆವಿಲಿಯನ್ಗೆ ಅಟ್ಟಿದ್ರು. ಜೊತೆಗೆ ಸೂರ್ಯಕುಮಾರ್ ಯಾದವ್ ಅವರನ್ನ ಡಕೌಟ್ ಮಾಡಿದ್ದು ಕೂಡ RCBಗೆ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಆಯಿತು. ಇನ್ನು ಹಂಗು ಹಿಂಗು ಮಾಡಿ 166 ರನ್ ಗಳಿಸಿದ ಮುಂಬೈಗೆ ಬೌಲಿಂಗ್ ನಲ್ಲೂ ಕೂಡ ಸಪೋರ್ಟ್ ಸಿಗುತ್ತೆ. ಸೊ ಮುಂಬೈ ತಂಡ ಆರಂಭದಲ್ಲಿ ಸ್ಕೋರ್ ಬೋರ್ಡ್ ಅನ್ನ ನೋಡಿದಾಗ ಇದನ್ನ ನಾವು ಡಿಫೆಂಡ್ ಮಾಡ್ಕೊಳ್ತೀವ ಅನ್ನುವಂಥ ಅನುಮಾನ ಅವ್ರಿಗೆ ಇತ್ತು. ಆದರೆ ಅವರ ಬೌಲರ್ಗಳ ಕಡೆಯಿಂದ ಕೂಡ ಅದ್ಭುತವಾದಂಥ ಸಾಥ್ ಸಿಕ್ತು. ಹೀಗಾಗಿ ಅವರು ಕೂಡ ಒಳ್ಳೆ ಫೈಟ್ ಅನ್ನ ಕೊಟ್ರು. ಅದು ಅಲ್ಲದೆ ಚೇಸ್ ಮಾಸ್ಟರ್ ಕಿಂಗ್ ವಿರಾಟ್ ಕೊಹ್ಲಿಯನ್ನ 0ಗೆ ಔಟ್ ಮಾಡಿದಿರ್ಬೋದು, ಅಥವಾ ಪಡಿಕ್ಕಲ್ ಸ್ಫೋಟಕ ಹಿಟ್ಟರ್ ಪಡಿಕ್ಕಲ್ 12 ರನ್. ಇನ್ನು ಇಡೀ ಸೀಸನ್ ಚೆನ್ನಾಗಿ ಆಡ್ಕೊಂಡು ಬರ್ತಿರುವಂತ ಪಾಟಿದಾರ್ 8 ರನ್. ಇನ್ನು ಬೆಥೆಲ್ ನೆನ್ನೆ ಮ್ಯಾಚ್ ಅಲ್ಲಿ ಬಾಲ್ 1 ರನ್ ಅಂತ ಟೆಸ್ಟ್ ಮ್ಯಾಚ್ ರೀತಿಯಾಗಿ 27 ರನ್ಗಳನ್ನ ಹೊಡಿತಾರೆ. ಬಹುಶಃ ಇವರು ಇನ್ನು ಸ್ವಲ್ಪ ಎಕ್ಸಲೆಂಟ್ ಮಾಡಿದಿದ್ರೆ ಈ ಟಾರ್ಗೆಟ್ ಅನ್ನ ಈಸಿಯಾಗಿ ಅಥವಾ ಒಂದು ರೀತಿಯಾಗಿ ಗೆಲ್ಲಬಹುದಿತ್ತು. ಲಾಸ್ಟ್ ಓವರ್ ಲಾಸ್ಟ್ ಬಾಲ್ವರೆಗೂ ಕೂಡ ಹೋಗ್ತಾ ಇರಲಿಲ್ಲ. ಇನ್ನು ಸ್ನಾಯು ಸೆಳೆತದಲ್ಲೂ ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡಿದಂತ ಕೃಣಾಲ್ ಪಾಂಡ್ಯ. ಆಕ್ಚುಲಿ ನೆನ್ನೆ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ನಲ್ಲಿ ಹೀರೋ ಅಂತಂದ್ರೆ ಅದು ಕೃಣಾಲ್ ಪಾಂಡ್ಯ ಮಾತ್ರನೇ. 46 ಬಾಲ್ 73 ರನ್ ಗಳಿಸಿದ್ದು ಕ್ರೂಷಿಯಲ್ ಇನ್ನಿಂಗ್ಸ್ ಆಯಿತು RCB ಪರ. ನಿಜಕ್ಕೂ ಮ್ಯಾಚ್ ವಿನ್ನರ್ ಕೃಣಾಲ್. ಸೊ ಕೃಣಾಲ್ ಹಾಗೆ ಭುವಿ ಇಬ್ಬರು ಕೂಡ ಪ್ಲೇಯರ್ ಆಫ್ ದಿ ಮ್ಯಾಚ್ಗೆ 100% ಅರ್ಹರೇ ಆಗಿದ್ದಾರೆ. ಬಟ್ ಫೈನಲಿ ಭುವಿಗೆ ಸಿಕ್ಕಿದೆ. ಇನ್ನು ಲಾಸ್ಟ್ ಓವರ್ ಥ್ರಿಲ್ಲರ್ ಅಂತೂ ಫುಲ್ ಎಕ್ಸೈಟಿಂಗ್ ಆಗಿತ್ತು. ಅದರಲ್ಲೂ ಕೂಡ ಕೊನೆ 2 ಓವರ್ಗಳಲ್ಲಿ RCB ಗೆಲ್ಲೋಕೆ 12 ಬಾಲಲ್ಲಿ 18 ರನ್ಗಳ ಅಗತ್ಯ ಇತ್ತು. ಸೊ ಈ ಟಾರ್ಗೆಟ್ ಅನ್ನ ನೋಡಿದಾಗ ಬಹುಶಃ ಗೆಲ್ಬೋದು ಈಸಿಯಾಗಿ ಅನ್ಕೊಂಡಂದ್ರೆ ಶೆಫರ್ಡ್ ತುಂಬಾನೇ ನಿರಾಸೆಯನ್ನ ಮೂಡಿಸ್ತಾರೆ. ಯಾಕಂತಂದ್ರೆ ಅವ್ರ ಕಡೆಯಿಂದ ರನ್ಸ್ ಬರೋದಿಲ್ಲ. ಜೊತೆಗೆ ಹೆಚ್ಚಿನ ಬಾಲ್ಗಳನ್ನ ವೇಸ್ಟ್ ಮಾಡಿದ್ದು ಶೆಫರ್ಡ್ ಮಾಡಿದಂತ ಅತಿ ದೊಡ್ಡ ಹೊಡೆತವಾಯಿತು RCBಗೆ. ರನ್ಸ್ ಬಂದಿಲ್ಲ, ಓಕೆ, ಅಟ್ಲೀಸ್ಟ್ ಬಾಲ್ಗಳನ್ನ ಫೇಸ್ ಮಾಡಿ ಒಂದೊಂದು ರನ್ ಹೊಡೆದಿದ್ರು ಕೂಡ ಅಷ್ಟೊಂದು ಕ್ರೂಷಿಯಲ್ ಆಗ್ತಾ ಇರಲಿಲ್ಲ. ಬಟ್ ಶೆಫರ್ಡ್ ಮತ್ತೊಮ್ಮೆ ನಿರಾಸೆಯನ್ನ ಮೂಡಿಸಿದ್ದು ಕೂಡ ದೊಡ್ಡ ಹೊಡೆತ ಕೊಡ್ತು. ಕೊನೆ ಓವರ್ನಲ್ಲಿ 15 ರನ್, ಲಾಸ್ಟ್ ಬಾಲ್ 2 ರನ್ ಓಡಿ ಗೆದ್ದ RCB. ಕೊನೆ ಓವರ್ನಲ್ಲಿ 15 ರನ್ ಬೇಕಿತ್ತು. ಅದ್ರ ಜೊತೆಗೆ ಭಾವ ಅದ್ಭುತವಾಗಿ ಬೌಲಿಂಗ್ ಅನ್ನ ಮಾಡ್ತಾ ಇದ್ರು ಕೂಡ ಅವ್ರು ಕೊಟ್ಟಂತ ವೈಡ್ ಹಾಗೆ ನೋ ಬಾಲ್ಗಳು ಕೂಡ ತಂಡಕ್ಕೆ ಪ್ಲಸ್ ಆಯಿತು. ಇನ್ನು ಲಾಸ್ಟ್ ಬಾಲ್ನಲ್ಲಿ 2 ರನ್ ಇದ್ದಾಗ ರಸಿಕ್ ದಾರ್ 2 ರನ್ ಅನ್ನ ಓಡೋಕೆ ಅವಕಾಶವನ್ನ ಮಾಡಿಕೊಟ್ಟು ಭುವಿ ಹಾಗೆ ರಸಿಕ್ ಅದನ್ನ ಚೆನ್ನಾಗಿ ಕಂಪ್ಲೀಟ್ ಮಾಡಿ ಸೊ ಲಾಸ್ಟ್ ಓವರ್ ಲಾಸ್ಟ್ ಬಾಲ್ ಥ್ರಿಲ್ಲರ್ ಅನ್ನ ಗೆದ್ದು RCB ಟೇಬಲ್ ಆಫ್ ದಿ ಟಾಪರ್ ಆಗಿದೆ. ಅಂಡ್ ಈ ಪಂದ್ಯದಲ್ಲಿ ಕೃಣಾಲ್ ಹಾಗೂ ರಸಿಕ್ ಸಲಾಮ್ದಾರ್ ಅಂತ ಅವರಿಂದಲೇ ಬೆಂಗಳೂರು ತಂಡ ಗೆಲ್ತು. ರಸಿಕ್ ಬ್ಯಾಟಿಂಗ್ ಹಾಗೆ ಭುವಿ ಜೊತೆಗೆ ರಸಿಕ್ ಸಲಾಮ್ದಾರ್ ಅವರ ಕೃಣಾಲ್ ಪಾಂಡ್ಯ 3 ಜನ ಅದ್ಭುತವಾಗಿ ಆಟವನ್ನು ಆಡ್ತಾರೆ ಬೆಂಗಳೂರು ತಂಡಕ್ಕೆ. ಸೊ ಇನ್ನೇನು ಬೆಂಗಳೂರು ತಂಡ ಸೋತೆ ಬಿಡುತ್ತೆ ಅನ್ಕೊಂಡಾಗ ರಣರೋಚಕವಾಗಿ ಗೆದ್ದಿದೆ, ಹಾಗೆ ಕಮ್ ಬ್ಯಾಕ್ ಮಾಡಿದೆ. ಯಾಕಂದ್ರೆ ಕಳೆದ 2 ಪಂದ್ಯಗಳಲ್ಲಿ ಗೆದ್ದಿದ್ದಂತ RCB ಹ್ಯಾಟ್ರಿಕ್ ಸೋಲಿನ
ಶಾಕ್ನಲ್ಲಿತ್ತು. ಬಟ್ ಈಗ ಆ ಶಾಕ್ ಹೋಗಿದೆ, ಯಾಕಂದ್ರೆ 3ನೇ ಪಂದ್ಯವನ್ನ ಗೆದ್ದಿದೆ. RCB ಹ್ಯಾಟ್ರಿಕ್ ಸೋಲು ಕಂಡಿಲ್ಲ. ಹಾಗೆ ನಂಬರ್ 1 ಪಟ್ಟಕ್ಕೂ ಕೂಡ ಏರಿದೆ. ಇದೇ ವೇಳೆ RCBಯ ಮಿಡಲ್ ಆರ್ಡರ್ ವೀಕ್ನೆಸ್ ಕೂಡ ಬಯಲಾಗಿದೆ. ಯಾಕಂದ್ರೆ ಜಿತೇಶ್ ಶರ್ಮಾ ಕಡೆಯಿಂದ ಮತ್ತೆ ಮ್ಯಾಚ್ ವಿನ್ನಿಂಗ್ಸ್ ಬರಲಿಲ್ಲ. ಹೌದು, 18 ರನ್ ಹೊಡೆದ್ರು, ಬಟ್ ಅದು ಅಂತ ಕ್ರೂಷಿಯಲ್ ಟೈಮಲ್ಲಿ ಅಷ್ಟು ಬೇಗ ಔಟ್ ಆಗುವಂತ ನೆಸೆಸಿಟಿ ಇರಲಿಲ್ಲ. ಇನ್ನು ರೊಮ್ಯಾರಿಯೋ ಶೆಫರ್ಡ್ ಮತ್ತದೇ ಸ್ಟ್ರಗಲ್ ಪಡ್ತಾನೆ ಇದ್ದಾರೆ. ಸೊ ಮುಂದಿನ ಪಂದ್ಯಗಳಿಗೆ ಹೇಗೆ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ನಮಸ್ಕಾರ.